ಕತೆ ಸಾಕ್ಷರದೋಗಿದೆ, ಸ್ಕ್ರಿಪ್ಟ್ ಕೆಳಗಡೆ ಸ್ಕ್ರಿಪ್ಟ್, ಚೆಕ್ ಮನಾಲಿಯಲ್ಲಿ ಸಾಂಗ್ ಶೂಟ್ ಮಾಡೋದ್ರಿಂದ ತಾವೇ ಹೇಳ್ಬೇಕು ಇದನ್ನ. ಆ ಕ್ಯಾಮ್ರಾನು ಹಂಗೆ ಮುಂದಕ್ಕೆ ಬಂದ್ರೆ ಇಲ್ಲೊಬ್ರು ಕ್ಯಾಮ್ರಾ ಇಟ್ಕೊಂಡವ್ರೆ. ಎಲ್ಲ ನಮ್ಮ ಹಳೆಯ ಫೇವ್ರೆಟ್ ಹೀರೋಯಿನ್ಗಳನ್ನೆಲ್ಲ ಕರ್ಸಿದ್ವಿ. ಇದು ಫೋಕಸ್ ಮಹೇಶ್ ಬಾಬು ಅವ್ರು ಓಡ್ಕೊಂಡಂಗೆ. ಇದೆಯಾ? ಈಗ ನಾವಿಲ್ಲಿ ಒಂದಷ್ಟು ಫೋಟೋಸ್ನ ತೋರಿಸ್ತಾ ಹೋಗ್ತೀನಿ. ಮತ್ತೆ ಆ ಫೋಟೋಸ್ ಹಿನ್ನೆಲೆ ಈ ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳಿ ನಾವಿಲ್ಲಿ ಸೇರಿರುವಂತಹ ಒಂದು ಉದ್ದೇಶ ಅಂದ್ರೆ ಮಹಾ ಉದ್ದೇಶ ಅಂದ್ರೆ ಗೊತ್ತಿದೆ ಪ್ರಭು. ಅವಾಗ ಗೊತ್ತಿದೆ. ಇದು ನಾವು ಮ್ಯಾಟ್ನಿ ಸಿನಿಮಾದ ಪ್ರಮೋಷನ್ಗೆ ನಾವು ಇಲ್ಲಿ ಕೂತಿದ್ದೀವಿ. ಸೊ ಏನಾಗುತ್ತೆ, ಪ್ರಮೋಷನ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋದು ಯಾರು ನೋಡಲ್ಲ ಅನ್ನೋ ಕಾರಣಕ್ಕೆ ಈ ಥರದ ಆಟಗಳನ್ನ ನಾವು ಆಡ್ತಾ ಇದ್ದೀವಿ. ರಿಲೀಸ್ ಯಾವತ್ತಾಗ್ಬೋದು ನಿಮ್ಮ ಸಿನಿಮಾ? ನಮ್ಮ ಸಿನಿಮಾ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಟ್ರೈಲರು ಇದೇ ಬುಧವಾರ. ಯಾರು ರಿಲೀಸ್ ಮಾಡಿದ್ದಾರೆ? ಡಿ ಬಾಸ್. ಗುಡ್. ಈಗ ಮುಂದುವರಿಸಬಹುದಾ? ಥ್ಯಾಂಕ್ಸ್ ಟು ದರ್ಶನ್ ಸರ್, ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಬರ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಕರೆಗೆ ನಾವು ಬರ್ತೀವಿ ಅಂತ ಭಾಳ ಪ್ರೀತಿಯಿಂದ ಹೇಳಿ ಹೀರೋ ನಾನು ಒಂದು ಮಾತಂದೆ, ಅದು ಚೆನ್ನಾಗಿದೆ ಅಂತ ಸರ್. GT ಮಾಲ್ ಕ್ಯಾನ್ಸಲ್ ಆಗಿದೆ ಸರ್, ಅದು ಮಾಲ್ ಸಿಗ್ತಾ ಇಲ್ಲ, ಮಂತ್ರಿ ಮಾಲಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ ಸರ್, ನಿಮ್ಗೆ ಓಕೆನಾ ಸರ್ ಅಂತ. ಹೀರೋ ನೀವು ಕರಿತಾ ಇದ್ದೀರಾ, ನಾನು ಬರ್ತೀನಿ ಅಷ್ಟೇ. ನನಗೆ ಫೇಸ್ ಸಮೇತ ಕಾಣ್ತಾ ಇರುತ್ತೆ. ನೀವು ಬೀದಿಲಾದ್ರೂ ಮಾಡಿ, ನೀವು ರೋಡಲ್ಲಾದ್ರೂ ಮಾಡಿ, ನೀವೆಲ್ಲಾದ್ರೂ ಮಾಡಿ, ನಾನು ಬರ್ತೀನಿ ಟ್ರೈಲರ್ ಲಾಂಚ್ಗೆ ಅಂತಂದು. ಅಂದರೆ ಅಷ್ಟು ದೊಡ್ಡ ಸೂಪರ್ ಸ್ಟಾರು, ಅಷ್ಟು ಹಂಬಲ್ಡಾಗೆ ನೀವೆಲ್ಲಿಗಾದ್ರೂ ಕರೆ ಬರ್ತೀನಿ ಅಂತ ಹೇಳೋ ಮಾತಿದೆ ಗೊತ್ತಾ. ಒಂಥರ ಅದೆಲ್ಲ ಒಂದು ಕಡೆ ನಾವು ಒಂಥರ ವೇರ್ ಬೆಲ್ಲಿ ಲಕ್ಕಿ ಅಂತ ಅನಿಸ್ತು ನನಗೆ. ಅಂದರೆ ಅಲ್ವಾ, ಅಂದರೆ ಯಾರು ಬರ್ತಾರೆ ಇವತ್ತಿಗೆ, ಯಾರ ಕೆಲಸ ಯಾರಿಗೂ ಇಂಪಾರ್ಟೆಂಟ್ ಅಲ್ಲ. ಇಷ್ಟು ಅವ್ರ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇದೆ ಡೆವಿಲ್ದು. ಅದು ಮುಗಿಸ್ಕೊಂಡು ನಮ್ಮ ಟ್ರೈಲರ್ ಲಾಂಚ್ ಬರ್ಬೇಕು ಹೇಳೋರಿಗೆ. ಆಲ್ರೆಡಿ ಫೈಟ್ ಸೀಕ್ವೆನ್ಸ್ ಮುಗಿಸಿ ಅಷ್ಟು ಸುಸ್ತಾಗಿರ್ತಾರೆ. ಅದಾದ್ಮೇಲೆ ಟ್ರೈಲರ್ ಲಾಂಚ್ ಬರಬೇಕು. ಅಷ್ಟು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ನನ್ನ ಗೆಳೆಯ ಧನಂಜಯ ಬರ್ತಾ ಇದ್ದಾನೆ ಟ್ರೈಲರ್ ಲಾಂಚ್ಗೆ. ಅದು ಸ್ವೀಟ್ ಗೆಸ್ಟರ್ ಆಲ್ವೇಸ್ ಅವನ ಮತ್ತು ನಮ್ಮೆಲ್ಲರ ಸಂಬಂಧ. ಅಫ್ಕೋರ್ಸ್ ಡಿಂಪಲ್, ರಚಿತಾರಾಮ್ ಅವರು ಇರ್ತಾರೆ, ಅದಿತಿ ಅವರು ಬರೋಕ್ಕಾಗ್ತಾ ಇಲ್ಲ. ಆಮೇಲೆ ನಾಗಭೂಷಣ್ ಅವರು ಇರ್ತಾರೆ. ಎಸ್ಪೆಷಲಿ ಅದೊಂದು ಸ್ಪೆಷಲ್ ಮೆನ್ಷನ್ ಮಾಡ್ತಾರೆ. ಸ್ಪೆಷಲ್ ದಟ್ಸ್ ವೆರಿ ಬಿಗ್ ಸರ್ಪ್ರೈಸ್ ಎಲಿಮೆಂಟ್ ಇನ್ ಅವರ್ ಈವೆಂಟ್, ಮ್ಯಾಟ್ನಿ ಈವೆಂಟ್. ಆ್ಯಂಡ್ ಮೈಸೂರಿನ ಪೂರ್ಣಚಂದ್ರ ತೇಜಸ್ವರು, ಮೈಸೂರು ಅವ್ರು ಬರ್ತಾ ಇದ್ದಾರೆ. ಅದೊಂದು ದೊಡ್ಡ. ಇನ್ನೊಬ್ರು ಪೂರ್ಣಚಂದ್ರ ತೇಜಸ್ವಿ ಅಂತ ಒಬ್ರು ಬರ್ತಾ ಇದ್ದಾರೆ, ಕುವೆಂಪು ಅವ್ರ ಮಗ ಅಲ್ಲ ಇವರು, ಲೂಸಿಯನ್ ಮ್ಯೂಸಿಕ್ ಡೈರೆಕ್ಟರ್, ಅವರೇ ಮ್ಯಾಟ್ನಿ ಮ್ಯೂಸಿಕ್ ಮಾಡಿರೋದು. ದಟ್ಸ್ ರಿಯಲಿ ಗ್ರೇಟ್. ಅಂಡ್ ಶಿವರಾಜ್ ಅಂತ KR-ಪೇಟೆಯಿಂದ ಬರ್ತಿದ್ದಾರೆ. ಬರ್ತಾರೆ ಅವರು. ಯೂಶಲಿ ಅವರೆಲ್ಲ ಕಾಣಿಸ್ಕೊಳ್ಳೋದಿಲ್ಲ ವ್ಯಕ್ತಿ. ಹೌದು, ಅವರು ಆ ದೇಶದಿಂದ ಈ ದೇಶಕ್ಕೆ ಬರ್ತಿದ್ದಾರೆ. ಇನ್ನೊಬ್ರು ಸುಮಾರು ಏರ್ಪೋರ್ಟ್ ಹತ್ರನೇ ಮನೆ ಮಾಡ್ಕೊಂಡು ಅಲ್ಲೇ ಅಂದ್ರೆ ದೇಶ ವಿದೇಶಗಳನ್ನು ಸುತ್ತಾಡುವಂತ ಫ್ಯೂಚರ್ ಪ್ಲಾನ್ ಅವರು ಓಡಾಡಕ್ಕೆ ಬೇಕಾಗತ್ತಲ್ಲ. ಇವರೆಲ್ಲ ಸಮ್ಮುಖದಲ್ಲಿ ಟ್ರೈಲರ್ ಲಾಂಚ್ ಆಗ್ತಾ ಇದೆ ಅಂತ ಇದನ್ನ ಪ್ರಮೋಷನ್ ಮಾಡಿದೆ ಅಷ್ಟೇ ಸಮಯದಲ್ಲಿ. ಒಂದು ನಿಮಿಷ. ಓಕೆ, ಈಗ ನಾನು ನಾವು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಸಂದರ್ಭ ಸಹಿತ ವಿವರಿಸಿ ಅಂತ ನಾವು ಒಂದು ವಾಕ್ಯವನ್ನು ಕೊಡ್ತಿದ್ರು. ಹಾಗೆ ಎಲ್ಲರೂ ಫೋಟೋವನ್ನು ಕೊಟ್ಟು ಸಂದರ್ಭ ಸಹಿತ ವಿವರಿಸ್ಬೇಕು ಎಲ್ಲರೂ ಇದ್ರ ಬಗ್ಗೆ. ಇದು ಮೊದಲನೇ ಫೋಟೋ. ಇದನ್ನ ನೋಡ್ತಿದ್ದಂಗೆ ನನಗೆ ಅವನ ಗೆಳತನ ಹೇಗೆ ಶುರುವಾಯ್ತು ಅಂತ. ಧನಂಜಯ ಸಾಂಗ್ ಲಾಂಚ್ ಮಾಡಿದ್ದೆ, ಅದು ಬಾರ 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 ಸಾಂಗು. ಅಲ್ಲಿ ಬಾರ 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 ಬರುವಾಗ ಬಾಡ್ತಾರೆ ಅನ್ನೋದು ನಮ್ಮೆಲ್ಲರೂ ಕನೆಕ್ಟ್ ಆಗುತ್ತೆ, ಎಲ್ಲ ಹುಡುಗರಿಗೂ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ನೆನಪಾಯ್ತು ನನಗೆ ಸಡನ್ ಆಗಿ. ನಾನು ಟಗರು ಸಿನಿಮಾ ನೋಡೋಕ್ಕೆ ಗುರುವರ್ಷಿ ಥಿಯೇಟ್ರ್ ಹೋಗಿದ್ದೆ. ಅಲ್ಲೇ ಸಿನಿಮಾ ನೋಡಿ ನನಗೆ ತುಂಬ ಖುಷಿ ಆಯಿತು. ಅವ್ನ ಪರ್ಫಾರ್ಮೆನ್ಸು ವಾವನಲ್ಲಿ ಇತ್ತು. ನಾನು ಫೋನ್ ಮಾಡಿದೆ, ನನಗೆ ಫೋನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೆ ಅಂತಂದೆ. ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು ನನ್ನ ಅವನ ನಡುವೆ. ಅದಾದ್ಮೇಲೆ ನಾನು ಬರ್ಡೇಗೆ ಇನ್ವೈಟ್ ಮಾಡಿದೆ, ಬರ್ಡೇಗೆ ಬಂದ. ಅಲ್ಲಿಂದ ಬರ್ಡೇ ಶುರು ಆದಮೇಲೆ ಇದುವರೆಗೂ ಇನ್ವೈಟ್ ಮಾಡೋದು ಮತ್ತು ಸೇರೋದು ಸಿಗೋದು ನಿಂತೇ ಇಲ್ಲ ಅಂತ ಒಳ್ಳೆ ಫ್ರೆಂಡ್ಶಿಪ್ಪು. ಮತ್ತು ನನ್ನ ಅವನ ನಡುವೆ ತುಂಬ ಸಾಮ್ಯತೆಗಳಿದೆ ಆಲೋಚನೆಗಳಲ್ಲಿ, ಸಿನಿಮಾಗಳಲ್ಲ ಆಲೋಚನೆಗಳಲ್ಲಿ ತುಂಬ ಸಾಮ್ಯತೆ ಇದೆ. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಗೆಳೆಯ, ಫ್ರೆಂಡು. ಹಾಡು ಲಾಂಚ್ ಮಾಡಬೇಕು ಅಂತಂದಾಗ ಬಂದು ಅದು ಸರ್ಪ್ರೈಸ್ ಆಗಿ ಹಾಡನ್ನು ಲಾಂಚ್ ಮಾಡಿಸಿದ ಒಂದು ವಿಶೇಷ. ಇದು ಸ್ಥಳ ಬಂದು ಸ್ಟೋನಿ ಬ್ರೂಕ್. ಆ್ಯಂಡ್ ಅಫ್ಕೋರ್ಸ್ ವಿನಯ್ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ವಿನಯ್ ನಮ್ಮ ಜೊತೆಗೆ ಯಾವಾಗಲೂ ಆಲ್ವೇಸ್ ಎಲ್ಲ ವಿಚಾರಗಳದ್ದು ಯಾವುದೇ ವಿಚಾರಕ್ಕೆ ಫೋನ್ ಮಾಡಿದ್ರೆ ವಿನಯ್ ಸ್ಟೋನಿ ಬ್ರೂಕ್ ನಮ್ಮ ಜೊತೆ ನಿಂತೇ ಇರ್ತಾರೆ. ಒಂದು ಸಿನಿಮಾ ವಿಚಾರ ಆಗ್ಬೋದು, ಒಂದು ಪ್ರಮೋಷನ್ ವಿಚಾರ ಆಗ್ಬೋದು. ಸ್ಟೋನಿ ಬ್ರೂಕಲ್ಲಿ ಎಷ್ಟು ಸಲ ಮಾಡಿದೀವಿ ನಾವು ಪ್ರಮೋಷನ್, ಲೆಕ್ಕನೇ ಇಲ್ಲ. ಅಂಡ್ ಎಷ್ಟು ಸಲ ಈವೆಂಟ್ಗಳು ಕ್ರಿಯೇಟ್ ಮಾಡಿದ್ರೆ ನಮಗೋಸ್ಕರ ಲೆಕ್ಕನೇ ಇಲ್ಲ. ಅಷ್ಟು ಒಳ್ಳೆ ಮನುಷ್ಯ. ಥ್ಯಾಂಕ್ಸ್ ಟು ಸ್ಟೋನಿ ಬ್ರೂಕ್. ಸೊ ಇದು ಈ ಹಾಡಿನ ಬೇರೆಯವ್ರಿಗೆ ಮಾತಾಡ್ಬೋದು. ಇದು ಈ ಫೋಟೋ
ಏನ್ ಸರ್ ಅಷ್ಟು ಇದು ಫೋಟೋ ಸೊ ಇದು ಅವರೇ ಹೇಳ್ಬೇಕು, ಶಿವರಾಜ್ ಅವರೇ ಹೇಳ್ಬೇಕು. ಇಲ್ಲೇ ನಾನು ನೋಡ್ತೀನಿ ಸಲ ನನಗೆ ಗೊತ್ತಿಲ್ಲ ಇದು. ಹೇಳಿ ಶಿವ. ಇದು ನಮ್ಮ ಡೈರೆಕ್ಟ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಏನು ಮಾಡಬೇಕು ಅಂತ. ಫೋನಲ್ಲಿ ಮಾತಾಡ್ತಿರೋ ವಿಷಯ ಬೇರೆ, ಅಲ್ಲಿ ಕರೆಕ್ಟಾಗಿ ನಿಮ್ಮ ಕಾಸ್ಟ್ಯೂಮ್ ನೋಡಿದ್ರೆ ಗೊತ್ತಾಗುತ್ತೆ. ಸಾಕ್ಷರದೋಗಿದೆ. ಸೊ ಈ ಸೀನ್ನ ಶೂಟ್ ಮಾಡಬೇಕಿದ್ರೆ ಭಾಳ ಮಜಾ ಇತ್ತು. ಯಾಕಂದರೆ ಆ ಕಾರಲ್ಲಿ ಒಂದು ಚಿಕ್ಕ ಕಾರ್ ಬರುತ್ತೆ, ಆ ಕಾರಲ್ಲಿ ಬರೋ ಫ್ಯಾಮಿಲಿ ಆ ಕಾರಿಂದ ಇಳಿದಾಗ ಆ ಕಾರ್ ಯಾವ ಥರ ಮಾತಾಡ್ತದೆ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಡೈರೆಕ್ಟ್ರಿಗೆ. ಅವ್ರು ಕೆಳಗೆ ಇಳಿತಾರೆ, ನಾವು ಶಪ ಹಿಡ್ದು ಕಣಪ್ಪ ಸದ್ಯ ನನಗೆ ಉಸುರು ಕಟ್ಕೊಂಡು ಕರ್ಕೊಂಬಂದಿರ್ತದೆ. ಅಷ್ಟು ದಪ್ಪ ಕಾರ್ ಅಷ್ಟು ಚೆನ್ನಾಗಿ ಬಂದಿರ್ತಾರೆ. ಇವ್ರು ಹೇಳ್ಬೇಕಾದ್ರೆ ಯಾಕೆ ಹಿಂಗೆ ಫೋಟೋ ತೆಗೆದ್ರೆ ಗೊತ್ತಿಲ್ಲ, ಡೈರೆಕ್ಟ್ರ್ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತವನೇ ಏನೋ ರೇಂಜಿಗೆ ಆಗ್ಬಿಡ್ತದೆ ಕಾಣಕ್ಕೆ ಹಾಕಿದ್ದು. ಬಟ್ ಈ ಸೀನ್ ನಿಜವಾಗ್ಲೂ ಒಳ್ಳೆ ಮಜಾ ಕೊಡುತ್ತೆ, ನಗಿಸುತ್ತೆ. ನಿನ್ನ ಇಂಟ್ರೊಡಕ್ಷನ್ ಸೀನ್ ಅದು, ಅದನ್ನ ಹೇಳು. ನನ್ನ ಇಂಟ್ರೊಡಕ್ಷನ್ ಸೀನ್ ಇದು ನೆಕ್ಸ್ಟ್ ಫೋಟೋ. ಇದ್ರ ಬಗ್ಗೆ ನಾವ್ಯಾಕೆ ಮಾತಾಡೋಣ, ಕರಿಬೇಕು ಅವ್ರನ್ನ ಈಗ. ಬನ್ನಿ ಮನು ಪಾರ್ವತಿ ಇಬ್ರು ಬನ್ನಿ, ಇಲ್ಲಿ ಬನ್ನಿ. ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು ಮತ್ತೆ ನಾಯಕ. ಸೇಮ್ ಈ ಫೋಟೋದಲ್ಲಿ ರಿಕ್ರಿಯೇಟ್ ಮಾಡಿ ಫೋಟೋದ ಲೆಫ್ಟ್ ಕೂತ್ರು ರೈಟ್ ಕೂತ್ರು ಹೆಂಗಿದ್ರೆ ಹಾಗೆ ಬನ್ನಿ. ಈ ಕಡೆ ಇಲ್ಲಿ ಬನ್ನಿ ಮನು, ನೀವು ಆ ಕಡೆ ಮನು ಲೆಫ್ಟ್ ನೀವು ಕೂತ್ಕೊಳ್ಳಿ. ಏನಾದ್ರು ಕೊಡ್ತೀರಿ ಈಗ? ಇಲ್ಲ ಇದೆ ಕರೆಕ್ಟ್, ಇದೆ ಕರೆಕ್ಟ್. ಫೋಟೋ ಬಗ್ಗೆ ನೀವು 3 ಜನ ಹೇಳ್ಬೇಕು. ಈ ಫೋಟೋ ಬಗ್ಗೆ ದಯವಿಟ್ಟು. ಅದು ಆಕ್ಚುಲಿ ನಾವು ಸತೀಶ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿ ಕಮಿಟ್ ಆಗಿದ್ದು, ಸಿನಿಮಾ ಕಮಿಟ್ ಆಗಿ ಸ್ಕ್ರಿಪ್ಟ್ ಖುಷಿ ವಿಚಾರ ಆಫೀಸ್ಗೆ ಇನ್ವೈಟ್ ಮಾಡಿ ಸರ್ ಮೇಲಿರೋದನ್ನ ಸ್ವೀಟ್ ಬಾಕ್ಸ್, ಸ್ವೀಟ್ ಬಾಕ್ಸ್, ಕೆಳಗಡೆ ಸ್ಕ್ರಿಪ್ಟ್, ಕೆಳಗಡೆ ಸ್ಕ್ರಿಪ್ಟ್, ಅದ್ರ ಕೆಳಗಡೆ ಚೆಕ್. ಯಾವತ್ತು ಕೊಟ್ರು ಹಂಗೆ ಪುನಃ ಕೊಡ್ತಾರೆ ಡೈಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಕಮಿಟ್ ಆಗಿದ್ದು ನಾನು ನೆನಪಿದೆ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಫೋಟೋ ಅಪ್ಲೋಡ್ ಮಾಡಿದ್ದೆ. ಎಷ್ಟು ವರ್ಷ ಆಯ್ತು ಇದು? 3 years. ನೀವು ಸಿನಿಮಾ ಎಷ್ಟು ವರ್ಷ ಮಾಡಿದ್ರಿ ಅಂತ ಹೇಳ್ತಿದ್ದೀರಲ್ಲ. ಯಾವ ಮುಂಚೆ ಕಮಿಟ್ ಆಗಿತ್ತು ಶೂಟಿಂಗ್ ಶುರುವಾಗಿದ್ದು ಲೇಟು, ಕಮಿಟ್ ಆಗಿದ್ದು ಕೋವಿಡ್ ಬಿಫೋರ್. ಅಂಡ್ ಡೈರೆಕ್ಟ್ರು ಮನೋಹರ್ ಕಾಂಪಳ್ಳಿ ಒಂದು 16 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ವೆರಿ ಆನೆಸ್ಟ್ ಮನುಷ್ಯ, ತುಂಬ ಪ್ಯಾಷನ್ ಇರುವಂಥ ವ್ಯಕ್ತಿ. ಶಿವಣ್ಣವ್ರ ಸಿನಿಮಾಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಸಿನಿಮಾಗಳಲ್ಲಿ. ಆ್ಯಂಡ್ ಪಾರ್ವತಿ ಅವರು ತುಂಬ ಪ್ಯಾಷನ್ ಇಟ್ಕೊಂಡು ಧೈರ್ಯವಾಗಿ ಒಬ್ಬ ಹೆಣ್ಮಗಳು ಪ್ರೊಡ್ಯೂಸ್ ಮಾಡೋಕ್ಕೆ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ ಮ್ಯಾಟ್ನಿ ಸಿನಿಮಾಗೆ. ನೀವಿಬ್ಬರು ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ. ಮುಂದಿನ ಬದಲಾವಣೆ ಇದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಇದು ಮುಂದಿನ ಫೋಟೋ. ಇದು ಈ ಫೋಟೋ ಬಗ್ಗೆನೂ ನಾವೇನು ಹೇಳಕ್ಕಾಗಲ್ಲ. ಮಿಸ್ಟರ್ ಈಗ ಮನಾಲಿಯಲ್ಲಿ ಸಾಂಗ್ ಶೂಟ್ ಮಾಡೋದ್ರಿಂದ ತಾವೇ ಹೇಳ್ಬೇಕು ಇದನ್ನ. ಆ ಫೋಟೋ ಮಾತ್ರ ಬಿಡಿ, ಅವರೇ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆ ಫೋಟೋ. ಇದರಲ್ಲಿ ಹಾಕಿರೋದು ಅದಿತಿ ಪ್ರಭುದೇವರ ರೆಡ್ ಶಾಲು ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಮತ್ತು ಅವರ ಲಿಪ್ಸ್ಟಿಕ್ ಕೂಡ ಭಾಳ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಮನಾಲಿನಲ್ಲಿ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಏನಾಯಿತು, ಫಸ್ಟ್ ಡೇ ನಾನು ಹೋಗಿದ್ದು ಒಂದು 10-11 ಗಂಟೆ ಹೋದೆ. ಅಷ್ಟೊತ್ತು ಆಲ್ರೆಡಿ, ಯಾಕೆಂದರೆ ಈ ಹಾಡು ನಿನಗಾಗಿ ಹಾಡುವೇನೋ ಹಾಡು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಪೂರ್ಣ. ಆ್ಯಂಡ್ ಹೊಸ ಹುಡುಗಿ ಹಾಡಿದ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಈ ಹಾಡು ಶೂಟಿಂಗ್ ಹೋಗಿ ಭಾಳ ಚೆನ್ನಾಗಿತ್ತು ಮೆಮೊರಿ. ಅಂದರೆ ನಾನು ಚಂಡೀಗರ್ಗೆ ಹೋಗಿ, ಚಂಡೀಗರಿಂದ ಫ್ಲೈಟ್ ಹಿಡಿದು ಅಲ್ಲಿಂದ ಒಂದು 200-300 ಕಿಲೋಮೀಟ್ರ್ ಮನಾಲಿ ಟ್ರಾವೆಲ್ ಮಾಡಬೇಕು. 8 hours ಜರ್ನಿ. ಇವರು ಮನೋಹರ್ ಅಂದರು, ಸರ್ 2 hours ಸಾರ್ ಅಂತಂದ್ರು. ಹತ್ಕೊಂಡು ಕೂತ್ಕೊಂಡ್ರೆ ಕಾರ್ನ ಹೋಗ್ತಾ ಇದೆ, ರೋಡ್ ಬೇರೆ ಸರಿ ಇಲ್ಲ, ಮುಗಿತಾ ಇಲ್ಲ ಹಾದಿ. ಆಮೇಲೆ ಎಲ್ಲೋ ಒಂದು ಕಡೆ ಹೋದ್ವಿ, ಊಟ ಮಾಡಿದ್ವಿ. ಈ ಕಡೆ ಅದಿತಿ ಬೇರೆ ಊಟ ಮಾಡಿ ಅವ್ರಿಗೆಲ್ಲ ರಿವರ್ಸ್ ಆಗಿ ಶುರು ಆಗೋಯ್ತು, ಫುಡ್ ಪಾಯ್ಸನ್ ಥರ ಆಗೋಯ್ತು. ಸರಿ ರಾತ್ರಿ ಹೋಗಿ ಮಲಗಿ ಬೆಳಗ್ಗೆ ಎದ್ದು ನಾವು, ಅಂದರೆ ಶೂಟಿಂಗ್ ಅಂತಂದರೆ ಭಾಳ ಈಸಿಯಾಗಿರುತ್ತೆ, ನೋಡೋಕ್ಕೆ ರೊಮ್ಯಾಂಟಿಕಾಗಿ ಕಾಣಿಸ್ತಾ ಇರುತ್ತೆ ಅಂತ. ಅದಾದ್ಮೇಲೆ ಹೋದ್ರೆ ಏನು ಚಳಿ ಅಂದರೆ ಮೈನಸ್ಸಲ್ಲಿದೆ ಎಲ್ಲ. ಅದಾದ್ಮೇಲೆ ನೀವೇನು ಹಾಡು ನೋಡ್ತಾ ಇದ್ದೀರ, ಅದರಲ್ಲಿ ವಿಜುವಲ್ಸ್ ನೋಡ್ತಾ ಇದ್ದೀರ ಈಗ, ಅದರಲ್ಲಿ ಬೆಳಿಗ್ಗೆ 10 ಗಂಟೆಗೆ ಹೋದೆ ಶಾರ್ಟ್ಗೆ, ನಡೀತಾ ಇದ್ದೀನಿ. ಅಷ್ಟೊತ್ತಿಗೆ ಶೂಟಿಂಗ್ ಶುರು ಮಾಡಿದ್ರು. ಫಸ್ಟ್ ಡೇ ಆರಾಮಾಗಿ ಆಯಿತು, ಎಲ್ಲ ಬೆಂಕಿ ಹಾಕ್ಬಿಟ್ಟು. ಸೆಕೆಂಡ್ ಡೇ ಆ್ಯಕ್ಚುಲಿ ಅಲ್ಲಿಂದ ಮನಾಲಿ ಏನಂತಾರೆ ಗ್ರೌಂಡ್ ಲೆವೆಲಿಂದ ಸುಮಾರು ಎಷ್ಟು ಕಿಲೋಮೀಟ್ರು, 15 ಕಿಲೋಮೀಟ್ರ್, ಒಂದು ಎಷ್ಟು 1000 ಅಡಿ ಮೇಲ್ಗಡೆ ಹೋಗ್ಬೇಕು. ಅಲ್ಲೇನಾಗಿದೆ, ನೆನ್ನೆ ಇದ್ದಿದ್ದಕ್ಕೂ ಇವತ್ತಿರೋದಕ್ಕೂ ವ್ಯತ್ಯಾಸ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗಿದೆ. ಅಂದರೆ ನೆನ್ನೆ ಸ್ನೋ ಕಡಿಮೆ ಇದ್ದಿದ್ದು, ಇವತ್ತು ಇದಕ್ಕಿದಂಗೆ ಕಂಪ್ಲೀಟ್ಲಿ ಒಂಥರ 100% ಜಾಸ್ತಿ ಆಗಿದೆ. ಗಾಡಿಗಳು ಹೋಗ್ಬೇಕು, ಗಾಡಿಗಳೆಲ್ಲ ಬ್ಲಾಕ್ ಆಗಿದೆ. ನಾನು 10 ಗಂಟೆ ರೆಡಿಯಾಗಿ ಬಂದು ಕೆಳಗಡೆ ನಿಂತ ಒಂದು ಪೆಟ್ರೋಲ್ ಬಂಕ್ ನಂತರ 2 ಗಂಟೆ ಆದರೂ ಗಾಡಿಗಳು ಬಿಡ್ತಾ ಇಲ್ಲ, ಎಲ್ಲ ಜಾಮ್ ಆಗ್ತಿದೆ, ಸ್ಕಿಡ್ ಆಗ್ತಿದೆ ಗಾಡಿಗಳು. ಸರಿ ನಾನು ಮೇಲ್ಗಡೆ ಹೋದೆ, ಹೆಂಗೋ
2 ಗಂಟೆ 1:15 ಗಾಡಿ ಬಂತು. 1:15 ಬರ್ಬೇಕಾದ್ರೆ ನಾನು ಗಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ನೋಡ್ತೀನಿ ಯಾವ ಗಾಡಿನ ಬಿಡ್ತಾ ಇಲ್ಲ. ಇವ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ರು, ಇದೊಂದು ಗಾಡಿ ಮಾತ್ರ ಬಿಡಿ ಅಂತ. ಜೀಪು ಬಿಟ್ಟರು. ಅದನ್ನ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕಾದ್ರೆ ಅಲ್ಲಿ ಹೇಳ್ತಾನೆ ಅವ್ನು ಡ್ರೈವರ್, ಸರ್ ಇಲ್ಲೇ ನಿಮ್ಮ ಗಾಡಿ ನಿಂತಿದೆ ನೋಡಿ ಅಂತಾನೆ. ಏನು ಗಾಡಿ ಅಂದರೆ ಇವ್ರು ಕ್ಯಾಮ್ರಾ ಎಲ್ಲ ತುಂಬ್ಕೊಂಡು ಹೋಗಿ ಗಾಡಿ ಬಂದು ಎಡ್ಜಲ್ಲಿ ಹಿಂಗೆ ನಿಂತೈತೆ ಹಿಂಗೆ. ಅಂದ್ರೆ ಗಾಡಿಯಿಂದ ಎಲ್ಲ ಐಟಮ್ಸ್ ಎಲ್ಲ ಎಣಿಸ್ಕೊಂಡು ಅದು ಹೋಗಿಲ್ಲ. ವೀಲ್ ಸ್ಕಿಡ್ ಆಗಿ ಶುರು ಆಗ್ಬಿಡುತ್ತೆ. ಒಂದ್ಸಲ ಆಗಿ ಶುರು ಮುಗಿತು. ಅಂತ ಸ್ಕಿಡ್ ಆಗಿ ಏನಾಗಿದೆ, ಆ ಬೆಟ್ಟದ ಎಜ್ಜಿಗೆ ಬಂದು ನಿಂತ್ಕೊಂಡ್ಬಿಟ್ಟೈತೆ ಅದು. ಅದೇನಾದ್ರೆ ಒಂಚೂರು ಬಂದಿದ್ರೆ ರಯ್ಯ ಅಲ್ಲಿ ಬಂದು ನಿಂತೈತೆ. ನಾನು ಅದನ್ನ ನೋಡಿದೆ, ಓ ಗುರು ಇದು ರೀಚ್ ಆಗೋಷ್ಟು ನಮ್ಮ ಕಥೆ ಏನಾಗ್ಬೋದು ಅಂತ. ಆಮೇಲೆ ಅದನ್ನ ನೋಡಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಯ್ತು ನನಗೆ. ಅಂದ್ರೆ ಆ ಜಾಗಗಳು ನೋಡಿ ಅದನ್ನೆಲ್ಲ ಸಖತ್ ಖುಷಿ, ಒಂಥರ ಸ್ವರ್ಗಕ್ಕೆ ಬಂದಂಗೆ ಆಗಿತ್ತು ಆ ಜಾಗ. ಅದಾದ್ಮೇಲೆ ಮೇಲ್ಗಡೆ ಹೋದ್ರೆ 2 ಗಂಟೆಗೆ ಎಲ್ಲ ಊಟ ಮಾಡಿದ್ವಿ. ಬಿಸಿ ಊಟ ಹೆಂಗಿದ್ರೆ ಹಿಂಗೆ ತೆಗೆದ್ರೆ ತಣ್ಣಗಾಗೋದು. ಯಾಕಂದ್ರೆ -10 -15 ಈ ಥರ ಟೆಂಪ್ರೇಚರ್ ಅದು. ಹಿಂಗೆ ಓಪನ್ ಮಾಡಿದ್ರೆ ತಣ್ಣಗಾಗ್ಬಿಡೋದು ಊಟ. ಆ ಥರದ ಒಂದು ಜಾಗ ಅದು. ಅಲ್ಲಿ ಎಲ್ಲರೂ ಊಟ ಮಾಡ್ತಿದ್ದು ನಾನು ಹೋದಾಗ ಎಲ್ಲ ಬೆಂಕಿ ಹಾಕೊಂಡು ಕೂತಿದ್ರು ಹಿಂಗೆ. ಆಲ್ರೆಡಿ ಒಂದು ಅಷ್ಟು ಶಾರ್ಟ್ಗಳು ತೆಗೆದಿದ್ರು. ಅದಿತಿಗೆ ಜ್ವರ, ಅದಿತಿ ಕೈಲಿ ಆಗ್ತಾ ಇಲ್ಲ ಮಾಡೋಕ್ಕೆ. ಆಮೇಲೆ ನಾನು ಹೋದೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ವಿ. ಅವಾಗ ಏನಾಗುತ್ತೆ, ಒಂಥರ ಇರಿಟೇಟ್ ಆಗಿರುತ್ತೆ, ಮೂಡೆಲ್ಲ ಒಂಥರ ಸ್ವಿಂಗ್ ಆಗ್ತಾ ಇರುತ್ತೆ ಆ ಟೈಮ್ ಅದು. ಆ್ಯಂಡ್ ಒಂದು ಸಮಸ್ಯೆ ಅಂದರೆ ಅವಳು ತಿನ್ನಾಗಿರೋ ಸ್ಯಾರಿನಲ್ಲಿ ಡ್ಯಾನ್ಸ್ ಮಾಡ್ಬೋದು. ನಾವೆಲ್ಲ ಸಿನಿಮಾಗಳದ್ದು ಏನು ಕೊಡ್ತೀವೋ ರೊಮ್ಯಾಂಟಿಕ್ ಸಾಂಗ್ಗಳಲ್ಲಿ ಪಾಪ ಹೀರೋ ಯಾವಾಗಲೂ ಫೋಟೋ ಸೂಟು ಬೂಟು ಎಲ್ಲ ಹಾಕೊಂಡು ನೀಟಾಗಿ ಆ ಒಂದು ಸ್ನೋ ಮೇಲೆ ನಡೆಯೋದು ಅದೆಲ್ಲ ನಡೀತಾ ಇರುತ್ತೆ. ಬಟ್ ಹೀರೋಯಿನ್ಗಳಿಗೆ ತೆಳುವಾದ ಸೀರೆ ಹಾಕಿ ಅವರು ವಾಕ್ ಮಾಡಬೇಕು, ಕ್ಯಾಟ್ ವಾಕ್ ಎಲ್ಲ ಮಾಡಬೇಕು ಸ್ನೋ ಒಳಗಡೆ. ಆ ಥರದ ಒಂದು ಎಲಿಮೆಂಟ್ಸಲ್ಲಿ ತುಂಬ ಕಷ್ಟ ಆಗಿತ್ತು. ಬಟ್ ಹೋಗಿ ಕನ್ವಿನ್ಸ್ ಮಾಡಿ ಒಪ್ಕೊಂಡು ಆ ಸಾಂಗ್ನ ಕಂಪ್ಲೀಟ್ ಮಾಡಿದ್ವಿ. ಅದೊಂದು ಎಲಿಮೆಂಟ್ ಚೆನ್ನಾಗಿತ್ತು. ಆ್ಯಂಡ್ ಆ ಸಾಂಗ್ ಈಗ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಒಂದೊಳ್ಳೆ ಮೆಮೊರಿ ಮತ್ತು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಮ್ಯಾಟ್ನಿ ಸಿನಿಮಾದ ಸಾಂಗಿನ ಕತೆ. ಏಪ್ರಿಲ್ 8 ರಿಲೀಸು. ದಯಮಾಡಿ ಎಲ್ಲ ಓಕೆ, ಈಗ ನೆಕ್ಸ್ಟ್ ಫೋಟೋ ಪುನಃ ನನಗೆ ಬರ್ಬಾರ್ದಪ್ಪ, ಬೇರೆಯವ್ರು ಕೊಡಿ. ಈಗ ಆ ಕ್ಯಾಮ್ರನ್ನು ಹಂಗೆ ಮುಂದಕ್ಕೆ ಬಂದರೆ ಇಲ್ಲೊಬ್ರು ಕ್ಯಾಮ್ರಾ ಇಟ್ಕೊಂಡವ್ರೆ. ಸೊ ಈ ಫೋಟೋ ಬಗ್ಗೆ ಅವರೇ ಹೇಳ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸಿನಿಮಾದಲ್ಲಿ ಕೂಡ ನಾನು ಫೋಟೋಗ್ರಾಫರ್. ಸೊ ನನಗೆ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾರೆ ಕ್ಯಾರೆಕ್ಟರ್ನ. ನಿಕ್ಸನ್ ಅಂತ ಅದೇ ನನಗೆ ಒಂದಿರ್ತದೆ, ನಾನು ಡೆಡ್ ಬಾಡಿ ಫೋಟೋಗ್ರಫಿ ಮಾಡೋದು ಈ ಥರದ್ದೇನೋ ಒಂದು ಹಾಬಿ ಇರ್ತದೆ. ಸೊ ಹಂಗಾಗಿ ಬಟ್ ಈ ಆ್ಯಕ್ಚುಲಿ ಈ ಸೀನಲ್ಲಿ ನಾನು ದೇವ್ರ ಫೋಟೋ ತೆಗೆದಿರ್ತೀನಿ. ಈ ಸೀನಲ್ಲಿ ಯಾರು ದೇವ ಅಂತ ನಾನು ಹೇಳೋಕ್ಕೋಗಲ್ಲ, ದೇವ್ರ ಫೋಟೋ ತೆಗೆದಿರ್ತೀನಿ ಈ ಸೀನಲ್ಲಿ. ದೇವ್ರ ಫೋಟೋ ನೀನು ತೆಗಿತೀನಿ, ನೀನು ದೇವ ಕನ್ಫರ್ಮ್ ಆಯ್ತು ಅಂತ ಸಿ ಅಗೇನ್ ಅನ್ಕೊಳ್ಳಿ ಅಂತ ಅನ್ಕೊಳ್ಳಿ. ನಾವು ಹೆಂಗ್ ಬಿಟ್ಕೊಡೋದು ಈಗ ಅದನ್ನ, ಅವೆಲ್ಲ ಬಿಟ್ಕೊಡ್ಬಾರ್ದು ಹಂಗೆಲ್ಲ, ಆಯ್ತಾ? ಇದು ಸೊ ಇದು ಈ ಸಿನಿಮಾ ಹಿನ್ನೆಲೆ. ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಇಷ್ಟಿಷ್ಟೇ ಹೇಳಬೇಕು, ಜಾಸ್ತಿ ಫೋಟೋಗಳಿದೆ. ಓಕೆ, ನೆಕ್ಸ್ಟ್ ಫೋಟೋ. ಯಾಕಂದ್ರೆ ನಾನು ಜಾಸ್ತಿ ಹೇಳಿದ್ದೀನಿ ತುಂಬ ಇದರಲ್ಲಿ ನಾನಿಲ್ಲ, ಹಂಗಾಗಿ ನಂದೇನಿಲ್ಲ. ಇದು ಏನ್ ಗೊತ್ತಾ, ನನಗೆ ಗೊತ್ತಿರಂಗೆ ಇದು ಸಿನಿಮಾದಲ್ಲಿ ಇಲ್ಲ, ಇದು ಸ್ಟಿಲ್ ಫೋಟೋಗ್ರಫಿನ ಮಾಡೋದು ತೆಗೆದಿದ್ದು. ಪೋಸ್ಟರ್ ಸಿಗ್ಬೇಕು ಅಂತ ತೆಗೆದಿದ್ದು, ಬಟ್ ಇದೆಲ್ಲೂ ಪೋಸ್ಟರ್ ಯೂಸ್ ಮಾಡಿಲ್ಲ. ಇರ್ಲಿ, ಇದರ ವಿಚಾರನ ನಾವು ನಂತರ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಮಾತಾಡೋಣ. ಆದರೂ ಚೆನ್ನಾಗೈತೆ ನೀವು ತೆಗಿತಿರೋ ಪೋಸು. ಇದು ಸಿನಿಮಾದೆ ಮಾತಾಡ್ತೀರಂತ ಬಾಯಿ ದಿಗಂತ ಇರ್ತಾರೆ. ದಿಗಂತ ಒಬ್ಬರೇ ಬಾಯಿ ಮುಚ್ಕೊಂಡು ಬಾಯ್ಬಿಟ್ರು. ನೋಡಿ ಹೇಳಿ ಶಿವ, ನೀವು ಹೇಳಿ. ಏನಾಗತ್ತಪ್ಪ ಅಂದರೆ 50 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಪಿಕ್ಚರ್ ನೋಡೋಣ. ಇದು ಆಕ್ಚುಲಿ ಸೀನಲ್ಲಿ ಒಂದು ಇದು ಬೇಸಿಕಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಿರೋ ಒಂದು ದೇವ ಯಾರು ಅಂತ ಡಿಸ್ಕಷನ್ ನಡೀತಾ ಇರುತ್ತೆ. ಅವಾಗ ಜೋರಾಗಿ ಮಾತಾಡೋದು ದೇವ್ ಕೇಳಿಸ್ಬಿಡುತ್ತೆ ಅಂತ ನಾಗಭೂಷಣ್ ಅವ್ರದ್ದು ವಾಯ್ಸ್ ಫ್ರೀಕ್ವೆನ್ಸಿ ಪೀಕಲ್ಲಿ ಇರುತ್ತಲ್ಲ. ಸೊ ನಮ್ಮ ಪ್ರಕಾರ ದೆವ್ವ ನಮ್ಗೆ ಎದುರ್ಕೊಂಡು ಔಸ್ಕೊಂಡಿದೆ, ಸೊ ನಮ್ಗೆ ಸಿಗ್ತಾ ಇಲ್ಲ ಅಂತ. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಬರಲ್ಲ ಅಂತ ಎಲ್ಲರೂ ದೇವ ಹುಡುಕ್ತಾರೆ. ದೇವ ಹುಡುಕ್ತಾರೆ. ನಿರ್ದೇಶಕರು ಇದೇ ನಮ್ಮ 4 ಜನ ಕೂರಿಸ್ಕೊಂಡು ಸೀನ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಿದ್ದು ಇಷ್ಟೇ, ಈಗ ಬನ್ನಿ 3 ಡೈಲಾಗ್ ಹೇಳ್ಬಿಟ್ಟು ಹೋಗಿ ಮಿಕ್ಕದ್ದು ನಾನು ನೋಡ್ಕೊತೀನಿ ಅಂತ. ಸೊ ಆ ಥರ ಅದು ಬೇಸಿಕಲಿ ಏನಾಗಿತ್ತು, ನಿರ್ದೇಶಕರು ತುಂಬಾ ಹಳೆ ಕಾಲದಿಂದ ಬಂದಿದ್ರು. ಅಂದ್ರೆ ಅವರು ರೀಲ್ ಕಾಲಿಂದ ಬಂದಿದ್ರು. ಅವಾಗ ಅವರ ರೀಲ್ ಕಾಲದಲ್ಲಿ ಮೂರ್ ಮೂರೇ ಡೈಲಾಗ್, ಇಲ್ಲಿಂದ ಈ ಆಂಗಲ್ 3 ಡೈಲಾಗು, ಆ ಆಂಗಲ್ 3 ಡೈಲಾಗು, ಆ ಆಂಗಲ್ 3 ಡೈಲಾಗು ತಗೊಂತಿದ್ರು.
ಫುಲ್ ಲೈನ್ ತಗೊಂಡ್ರ ನಾವು ಡಿಜಿಟಲ್ ಜಮಾನ್ದವ್ರಲ್ವಾ, ನಮ್ಗೆ ಯೂಶಲಿ ಏನ್ ಮಾಡ್ತಾರೆ ಕ್ಯಾಮ್ರಾ ಇಟ್ಬಿಟ್ಟು ಫಸ್ಟ್ ಇಂದ ಮಾಡಿ, ಫಸ್ಟ್ ಇಂದ ಮಾಡಿ, ಸುತ್ತ ವೈಡ್ ಗಿಟ್ಟು ಫಸ್ಟ್ ಇಂದ ಮಾಡಿ ಅಂತಾರೆ. ಸೊ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಹೇಳದ್ ಕೇಳಿಸ್ಕೊಳ್ಳಿ, 3 ಲೈನ್ ಅಷ್ಟೇ, ನೀವೇ ಜಾಸ್ತಿ ಮಾತಾಡ್ತಿದ್ದೀರಾ ಅಂತ ಬೈತಾರೆ ಅಷ್ಟೇ. ನನ್ನ ರಿಯಾಕ್ಷನ್ ಹೆಂಗೈತಿ ಅಂದ್ರೆ ನನಗೆಲ್ಲರೂ ಕೆನ್ನೆ ಬಿಡೋಗ್ಬಿಟ್ಟು ಹೇಳೋರು ನನಗೆ ಆಯ್ತು ಕೇಳ್ತೀನಿ ಬಿಡಿ ಸರ್ ಅನ್ನೋದೈತದ. ಆಮೇಲೆ ಅವ್ರಿಗೆ ಸ್ಕ್ರಿಪ್ಟ್ ಅಲ್ಲಿ ಕ್ಲಾರಿಟಿ ಬಗ್ಗೆ ನೀವೆಲ್ಲ ಎಲ್ಲ ಆಮೇಲೆ ಇವತ್ತೊಂದು ಖುಷಿ ವಿಚಾರ ಅಂದ್ರೆ ಮೂಗನ ಸೈಡ್ ಪಿಕ್ಚರ್ ಅಲ್ಲಿ ಮೂಗನ ಮಾತು ಬರ್ತದಲ್ಲ, ದಿಗಂತ ಫೈನಲಿ ಮಾತು ಬರ್ತದೆ, ನಮಗೆಲ್ಲ ಸರ್ಪ್ರೈಸ್. ನಾನು ಹೇಳ್ತೀನಿ ಅಂದಿಲ್ಲ, ಅವ್ರಿಗೆ ಸ್ಕ್ರಿಪ್ಟ್ ಬಗ್ಗೆ ಕ್ಲಾರಿಟಿ ಇದೆಯಲ್ಲ ಅದ್ರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ನೀವು ಹೇಳ್ಬೇಕು ಅಂತ. ಫೈನಲಿ ಮಾತು ಬಂತು. ಓ ಇದು ನಮ್ಮ ಫೇವ್ರೆಟ್ ಸೀನ್. ಸಿನಿಮಾ ಬಹುಶಃ ಎಲ್ಲರೂ ಫುಲ್ ಮಜಾ ಮಾಡೋ ಸೀನ್ ಇದು. ಇದು ಏನಿಲ್ಲ, ಇದು ನಾವು ಇಷ್ಟು ಜನ ಕೂತ್ಕೊಂಡು ದೆವ್ವಗಳನ್ನ ಆಹ್ವಾನ ಮಾಡ್ತೀವಿ ನಾವೆಲ್ಲ ನಮ್ಮ ಹಳೆಯ ಫೇವ್ರೆಟ್ ಹೀರೋಯಿನ್ಗಳನ್ನೆಲ್ಲ ಕರ್ಸಿದ್ವಿ. ಆಮೇಲೆ ಏನ್ ಬಹಳ ದೆವ್ವಗಳ ನಮ್ಮಿಂದ ತುಂಬಾ ಫ್ರೆಂಡ್ಲಿ. ನಮಗೆ ದೆವ್ವಗಳು ಅಂದ್ರೆ ತುಂಬಾ ಚೆಂಡಾಟ ಆಡ್ಬಿಡ್ತೀವಿ ಕೈ ಕಾಲಲ್ಲಿ. ಅದು ಒಂದಿದೆ ಅಂತ ಗೊತ್ತಾಯ್ತಲ್ಲ, ಒಂದೇ ಬಂದ್ಮೇಲೆ ಇದು 4 ಬಂದ್ರೆ ಇದು ಆಮೇಲೆ ಅವು ಬರೀ ಆಕ್ಷನ್ ಹೇಳಿದ್ಮೇಲೆ ಬರೋದು ಅಷ್ಟೇ ಅಲ್ಲ, ನಡೆಯುತ್ತೆ. ಪ್ಯಾಕಪ್ ಆದ್ಮೇಲೆ ಯಾರು ಬಾಯಿ ಹೇಳ್ತಿರಲಿಲ್ಲ ಗೊತ್ತಿಲ್ಲ, ಇವತ್ತು ಬಂದು ಬಾಯಿ ಹೇಳೋವು. ಅದು ಏನು ಇಲ್ಲಿತ್ತು ಲೊಕೇಶನ್ ಫಸ್ಟ್ ಅವರೆಲ್ಲ ಬರ್ತಿದ್ದಾರೆ, ಎಲ್ಲಾ ದೆವ್ವಗಳು ಬರ್ತವೆ. ಇದು ಬಿಹೈಂಡ್ ದ ಸೀನ್ಸ್ ಅಗೇನ್ ಹೇಳ್ತಾ ಇರೋದು ಡೈರೆಕ್ಟ್ರು ದಿಗಂತ ಹೇಳ್ತಾರೆ ಕ್ಲಾರಿಟಿ ಬಗ್ಗೆ, ಡೈರೆಕ್ಟರ್ ಕ್ಲಾರಿಟಿ ಬಗ್ಗೆ. ನಾನಿಲ್ಲ, ಹಂಗಾಗಿ ಏನು ದಿಗಂತ ಹೇಳಿಲ್ಲ, ಹೇಳಿ ದಿಗಂತ. ಅಂದ್ರೆ ಹೋದಾಗ ಫಸ್ಟ್ ಸೆಟ್ಗೆ ಹೋದಾಗ ಯೂಶಲಿ ಏನು ಮಾಡಿ ಎಲ್ಲರೂ ಕೂರ್ಸ್ಕೊತಿದ್ರು ಡೈರೆಕ್ಟ್ರು. ಕೂರ್ಸ್ಕೊಂಡು ನೋಡಿ ಇವತ್ತು ಈ ಸೀನ್ ಶೂಟ್ ಮಾಡ್ತಿದ್ದೀವಿ ಅಂದ್ಬಿಟ್ಟು ಅವರೇ ಒಂದು ರೀಡಿಂಗ್ ಕೊಡ್ತಿದ್ರು ಡೈರೆಕ್ಟ್ರು. ರೀಡಿಂಗ್ ನಿಮ್ದು ಇಷ್ಟು, ನೀವು ಇಲ್ಲಿರ್ತೀರಾ ಅಲ್ಲಿರ್ತೀರಾ ಅಂತ ಸೀನ್ ಎಕ್ಸ್ಪ್ಲೇನ್ ಮಾಡೋರು ಫಸ್ಟು. ಆಮೇಲೆ ಅವ್ರ ಶರ್ಟಿದೆ ಅವರದೇನ ಕರ್ಸ್ಕೊತಿದ್ರು. ಫಸ್ಟ್ ಹೋದಾಗ ಎಲ್ಲರೂ ಕೂರಿಸ್ಬಿಟ್ಟು ಒಂದು ರೀಡಿಂಗ್ ಮಾಡ್ತಿದ್ರು, ಅಲ್ಲಿ ಅದ್ರ ಪಾಡ ಲೈಟಿಂಗ್ ಮಾಡ್ತಾರೆ. ಅದು ಸೊ ನಮ್ಗೆ ಕೂರಿಸ್ಕೊಂಡು ಒಂದು ಎಕ್ಸರ್ಸೈಸ್ ಥರ ಇದು. ಸೊ ಇದು ಅದು. ಮತ್ತು ಇದ್ರ ಬಗ್ಗೆ ನಾವೇನಾರು ಮಾತಾಡೋಕ್ಕಾಗಲ್ಲ, ಇವೆಲ್ಲ ಮಾತಾಡೋದು ತಿರುಗಿಸ್ಬಿಡಿತು. ಹಾಂ, ಓ ಇದು ನಾನು ರಂಜಿತ್ ಅವರು ಸ್ವಲ್ಪ ಚಿಕ್ಕದಾಗಿ ಚಿಕ್ಕದಾಗಿರ್ತೀನಿ ಆ ಥರ ಡೀಟೇಲಿಂಗ್ ಕೊಡಪ್ಪ. ಮನಾಲಿದಲ್ವಾ, ಅಷ್ಟು ಖರ್ಚು ಮಾಡಿಲ್ವಾ, ಎಲ್ಲರೂ ಜರ್ನಿ ಮಾಡಿರ್ತೀವಿ, ಫ್ಲೈಟ್ ಟಿಕೆಟ್ ಎಲ್ಲ ಹಾಕಿರ್ತಾರಪ್ಪ, ಅಷ್ಟು ಹೇಳಿಲ್ಲ ಅಂದ್ರೆ ಕಂಟೆಂಟ್ ಇದು ಕ್ಯಾನ್ಸಲ್ ಕೊಡೋಕೆ ಮಲದಿಗೆ ನೀನಂತೂ ನಿದ್ದೆ ಮಾಡಿಲ್ಲ, 3 ಗಂಟೆವರೆಗೂ ಶೂಟಿಂಗ್ ಮಾಡ್ಕೊಂಡು ಬಂದಿದ್ಯಾ, ನಿನ್ ಕೈಲಿ ಆಯ್ತಿಲ್ಲ ಹೇಳಕ್ಕೆ ಅಂದ್ಬಿಟ್ಟು. ಅದು ಅಷ್ಟೇನು ಹೇಳಲ್ಲ. ಓಕೆ, ಐ ಕ್ಯಾನ್ ಅಕ್ಸೆಪ್ಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತೀನಿ. ಅಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ಮನಾಲಿಯಿಂದ ಬಂದ್ವಾ, ಆಮೇಲೆ ಏನಾಯ್ತಪ್ಪ ಅಂದರೆ ಆ್ಯಕ್ಚುಲಿ ಅದೇನಂದ್ರೆ ಇದು ರಚಿತ್ ಅವ್ರು ತುಂಬ ಸಿಟ್ಟು ಮಾಡ್ಕೊಂಡಿರ್ತಾರೆ ನನ್ನ ಮೇಲೆ, ಕೂಗಾಡ್ತಾ ಇರ್ತಾರೆ. ಆ ಸೀನ್ ನಡಿಬೇಕಾದ್ರೆ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಶೂಟ್ ಮಾಡಿದ್ದು ಚೆನ್ನಾಗಿತ್ತದು ಸೀನ್ ಸೀಕ್ವೆನ್ಸು. ಅದರಲ್ಲಿ ಒಂದು ರೊಮ್ಯಾಂಟಿಕ್ ಆಗಿರೋ ಶಾರ್ಟ್ಗಳೆಲ್ಲ ತೆಗೆದಿದ್ದೀವಿ, ಮಜವಾದ ಸೀನ್. ಅದು ಅದೇ ಟ್ವಿಸ್ಟ್ ಕೊಡುವಂಥ ಸೀನು ಸಿನಿಮಾಗೆ, ಅದೇ ಟರ್ನಿಂಗ್ ಪಾಯಿಂಟ್ ಆಗುವಂಥ ಸೀನ್ ಅದು. ನಾನು ರಚಿತ್ ಅವರು ಅವತ್ತೊಂದು ಸೆಲ್ಫಿ ತಗೊಂಡ್ವಿ ಜೊತೆಗೆ. ಸೊ ಇದು ಟರ್ನಿಂಗ್ ಪಾಯಿಂಟ್ ಸೆಲ್ಫಿ ಅಂತ ಹೇಳ್ಬೋದು. ಟರ್ನಿಂಗ್ ಪಾಯಿಂಟ್ ಇದು ಏನಪ್ಪ ಇದು 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 ಫೋಕಸ್ ಮಹೇಶ್ ಬಾಬು ಓಡ್ ಬಂದಂಗೆ. ಅದು ಸತೀಶ್ ಅವ್ರು ಬಂದ್ರು ಅಂತ ಗೊತ್ತಾಯ್ತು ಡೈರೆಕ್ಟರ್ಗೆ. ಪಾಪ ಅವಾಗ ಎಲ್ಲಿದ್ದೋ ಬಿದ್ದೋ ಗೊತ್ತಿಲ್ಲ ಅಂತ ಓಡ್ತಾ ಇದ್ರೆ ಸತೀಶ್ ಅವ್ರನ್ನ ಬರ ಮಾಡ್ಕೊಳಕ್ಕೆ. ಅದೇ ತಾನೇ ಇದು ಇರ್ಬೇಕೇನಪ್ಪ, ಅದೇ moment. ಸುರೇಶ್ ಬಂದ್ರ ಬಂದು ಕಡೆ ಅಂತ ಓಡ್ ಬಂದಿದ್ದಾರೆ ಇಲ್ಲ. ಮೋಸ್ಟ್ ಇದು ಹೆಂಗೈತಿ ಅಂದ್ರೆ ದೆವ್ವದ ಪಿಕ್ಚರ್ ಮಾಡ್ತಿದ್ರೆ ಅಂದ್ಬಿಟ್ಟು ಇವ್ರು ಯಾವ್ದು ರೂಮ್ಗೆ ಹೋಗ್ಬಿಟ್ಟು ಅಲ್ಲೇ ಯಾವ್ದು ದೆವ್ವ ನೋಡಿ ಓಡ್ಬೋತಾರೆ ಹಂಗೈತೆ ವಾಪಸ್. ಪೋಖ್ರಿ ಸಿನಿಮಾದಲ್ಲಿ ಹೀರೋ ಎಂಟ್ರಿ ಆಗ್ತಾರಲ್ಲ ಅವ್ರ ಅಪ್ಪನ ಸಾವಿನ ಮನೆಗೆ, ಹಂಗ ಓಡ್ ಬಂದ. ಇದು ತೋರಿಸುತ್ತೆ ಡೈರೆಕ್ಟರ್ ಎಷ್ಟು ಡೆಡಿಕೇಶನ್, ಎಷ್ಟು ಓಡ್ತಾ ಇದ್ರು ಅವ್ರ ಫಿಟ್ನೆಸ್, ಅದು ತೋರಿಸುತ್ತೆ. ಇದು ಅವ್ರು ಎಷ್ಟು ಓಡ್ತಾ ಇದ್ರು ಓಡ್ಲಿ. ಇನ್ನೊಂದು ಇದು ಬಹಳ ಭಾವುಕ. ಭಾವುಕನ ಓ ಇದ್ದ ಅವನ ಫೋಟೋ, ಇದು ಸತೀಶ್ ಅವ್ರ ತಾಯಿ. ಅವನ ಫೋಟೋ ಹೇಳಿ ಸತೀಶ್. ಏನು ಹೇಳಲ್ಲ, ನಾನು ತುಂಬ ಹೇಳಿದ್ದೀನಿ. ಅಂಡ್ ತಾಯಿ ಮಗನ ಪ್ರೀತಿ ಎಲ್ಲರಿಗೂ ಗೊತ್ತಿರ್ತದೆ. ಅಂದರೆ ಇದನ್ನ ಇದ್ರ ಜೊತೆ ಸೇರಿಸಿರೋದಕ್ಕೆ ಕಾರಣ ಸಿನಿಮಾದಲ್ಲಿ ತಾಯಿ ಮೇಲಿನ ಒಂದು ಎಮೋಷನ್ ಏನಿರುತ್ತೋ, ಒಂದು ಫೀಲಿಂಗ್, ಅದು ಕೂಡ ಡ್ರೈವ್ ಮಾಡೋದು ಸಿನಿಮಾನ, ಅದು ತಾಯಿ ಎಮೋಷನ್. ಆಮೇಲೆ ಇದು ಈ ಟೈಮಲ್ಲೇ ಅಂದ್ರೆ ಲಾಸ್ಟ್ 2 years ಬ್ಯಾಕ್ ಓದ್ತಿರ್ಕೊಂಡಿದ್ದು ಅದೊಂದು ಸಂದರ್ಭ ಅಷ್ಟೇ, ಸಾಕು. ಅದು ಮುಂದುವರ್ಸೋಣ, ಮುಂದಕ್ಕೆ ಇದು ಇದು ಬೇಡ, ಇದು ರಿವೀಲ್ ಮಾಡ್ಬೇಕಾಯ್ತು. ಇದು ಬೇಡ, ಇದು ಬೇಡ, ಇದು ಮಜವಾಗಿ ಇರಲಿ, ಇದು ಬಿಡಲಿ. ನಿಮಗೂ ತೋರಿಸ್ಬೋದು, ನಾನು ಒಂದು ನೋಡ್ಕೊಂಡು. ಏನಿದೆ ಆ ಫೋಟೋಲಿ ಏನಿದೆ ಅಂತ ಸಿನಿಮಾದಲ್ಲಿ ನೋಡಿ. ಇಡೀ ಸಿನಿಮಾದಲ್ಲಿ ಮಾಡ್ತಾ ಇರ್ತೀನಿ, ಅದು ಕ್ಯೂರಿಯಾಸಿಟಿ ಮಾಡ್ಲಿ, ಅವ್ರು ಮಾಡ್ತಾ ಇರ್ತಾರೆ. ಏನ್ ತೋರಿಸಿ ಅವ್ರು ಇಡೀ ಸಿನಿಮಾ ಮಾಡ್ತಾ ಇರ್ತಾರೆ, ಯಾವ ಫೋಟೋಗೆ ಅವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದು ಹೌದು, ತೋರ್ಸಲ್ಲ. ಅದು ಮಾತ್ರ ನಾನು ಅವಾಗಲೂ ಹೇಳಿದೆ. ಸೊ ಏನಿಲ್ಲ, ಅವ್ರಿಗೆ ಒಂದು
ಒಂದು ಪ್ಲಾನ್ ಇರ್ತದೆ, ಫ್ಯೂಚರ್ ಪ್ಲಾನ್ ಇರ್ತದೆ, ನಾನು ಈ ಥರ ಆಗ್ಬೇಕು ಅಂತ. ಸೊ ಅದೇ ಈ ಫೋಟೋನ ಯಾರು ತೋರ್ಸಲ್ಲ ಆಕ್ಚುಲಿ, ನಾವು ನಮಸ್ಕಾರ ಮಾಡ್ಕೊತಿದ್ದೀವಿ. ಸಿನಿಮಾದಲ್ಲಿ ಮಾತ್ರ ಐತಿ ನಿನಗೆ ಲಾಸ್ಟಲ್ಲಿ ಫ್ಯೂಚರ್ ಪ್ಲಾನ್. ನೀವೊಂದು ರಿಯಾಕ್ಷನ್ ಇರ್ಬೇಕಲ್ಲ, ಯಾಕಂದ್ರೆ ವಿಶೇಷ ಫೋಟೋ ತೋರಿಸ್ಬೇಡಿ ಅದನ್ನ. ನಿಮಗೆ ಜಗತ್ತನ್ನೆಲ್ಲ ಉದ್ಧಾರ ಮಾಡಿರೋ ಫೋಟೋ ಇದು. ಇದರಲ್ಲಿ ನಿಮಗೆ ನೂರಾರು ಜನ ಕಾಣಿಸ್ತಾರೆ ಒಂದೇ ಫೋಟೋದಲ್ಲಿ. ಯಾರ್ಯಾರು ಅಂತ ಹೆಸರಿಡಕ್ಕೆ ಆಗಲ್ಲ. ಅದರಲ್ಲಿ ಈ ವೇಷ ಆವೇಶಗಳೆಲ್ಲ ತುಂಬಾ ಚೆನ್ನಾಗಿದೆ. 100 ಪುಸ್ತಕ ಓದಿದಷ್ಟು ಇದು ಅಲ್ಲಿದೆ. ನೂರಾರು ಪುಸ್ತಕಗಳನ್ನು ಓದಿರುವಂತ ಅನುಭವ ಕಣ್ಣಲ್ಲಿ ಕಾಣ್ತಾ ಇದೆ. ಯಾವ ಪುಸ್ತಕ ಅಂತ ಹೇಳ್ಬೇಕಷ್ಟೇ. ಆ ಪುಸ್ತಕಗಳ ಆಶೀರ್ವಾದ ಎಲ್ಲವೂ ಕಾಣ್ತಿದೆ. ಬಹಳ ಒಳ್ಳೆ ಫೋಟೋ ನಿಮಗೆ ತೋರಿಸಲ್ಲ ನಾವು ಇಂಟ್ರೆಸ್ಟಿಂಗ್ ಫೋಟೋ. ಈ ಫೋಟೋ ಮಾಡ್ಕೊಳ್ಸೋದು ನಾವು ಅಷ್ಟೇ ಅನ್ಕೋತೀವಿ. ಇದು ಐತೆ ಅವ್ರಿಗೆ. ಈಗ ಫೈನಲಿ ವಾಪಸ್ಸು ಸಿನಿಮಾ ಬಗ್ಗೆ ಪೂರ್ಣಚಂದ್ರ 2 ಮಾತು. ತೇಜಸ್ವಿನ ನಾನು ನೀನು ಪೂರ್ಣಚಂದ್ರ ನೀನೇ ಪಕ್ಕದಲ್ಲಿರೋದು. ಸಿನಿಮಾ ಬಗ್ಗೆ ಹೇಳ್ಬೇಕು, ನಾನು ಎಲ್ಲ ಕಡೆ ಹೇಳ್ತಾ ಇರೋದು ಒಂದೇ, ನನಗೆ ಈ ಥರದ್ದು ದೆವ್ವದ ಸಿನಿಮಾಗಳಿಗೆಲ್ಲ ಯೂಶಲಿ ನಾವೆಲ್ಲ ಥಿಯೇಟ್ರ್ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಿರುತ್ತೆ ಸಿನಿಮಾ ನೋಡ್ತಾ ಇದೀವಿ ಅಂತ, ಬಟ್ ಒಂದು ರೋಮಾಂಚನ ಆಗೋದು, ಒಂದು ಭಯ ಆಗೋ ಮೂಮೆಂಟ್ ಇರುತ್ತಲ್ಲ, ಅದ್ರ ಜೊತೆಗೆ ಒಂಥರ ಟಾಮ್ ಅಂಡ್ ಜೆರಿ ಥರ ಒಬ್ರನ್ನೊಬ್ರು ಚೇಸು, ಯಾರು ದೆವ್ವ ಅಂತ ಗೊತ್ತಾಗ್ತಿರಲ್ಲ. ಒಂದ್ಸರಿ ಸಡನ್ ಆಗಿ ಅವ್ರ ಮೇಲೆ ಹೊಡ್ಕೊಡೋದು, ಇವ್ರ ಮೇಲೆ ಹೊಡ್ಕೊಡೋದು, ಇವ್ರ ಮೇಲೆ ಹೊಡ್ಕೊಡೋದು, ಅವ್ರ ಮೇಲೆ ಹೊಡ್ಕೊಡೋದು, ಎಲ್ಲರ ಮೇಲೆ ಹೊಡ್ಕೊಡ್ತಾ ಇರ್ತೀವಿ. ಸೊ ಆ ಥರದ್ದು ಒಂದು ಚೇಸ್ ಇದೆ. ಸೊ ಬೇಸಿಕ್ಲಿ ಇದು ಫ್ಯಾಮಿಲಿ, ಮನೆ ಮಕ್ಕಳು ಎಲ್ಲ ಬಂದು ಕೂತು ನೋಡುವಂಥ ಒಂದು ಶುದ್ಧವಾದ ಕಾಮಿಡಿ ಸಿನಿಮಾ ಇದೆ. ಇಡೀ ಫ್ಯಾಮಿಲಿ ಬಂದು ಆರಾಮಾಗಿ ಕೂತು ಎಂಜಾಯ್ ಮಾಡ್ಕೊಂಡು ಹೋಗೋದು. ಸೊ ಬನ್ನಿ. ಸಿನಿಮಾ ಹೇಗಿದೆ ಅನ್ನೋದಕ್ಕೆ ಬಹುಶಃ ಹಾಡುಗಳು ಇನ್ವಿಟೇಷನು ಒಂದು ಸಿನಿಮಾಗೆ. ಸೊ ಈಗ ಆಲ್ರೆಡಿ ನಾವು ಬಿಟ್ಟಿರೋ ಹಾಡುಗಳು ಅಷ್ಟೂ ನಾವು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಜನ. ಅದು ರಚಿತಾರಾಮ್ ಮತ್ತು ಸತೀಶ್ ಅವರು ಹಾಡಿರ್ಬೋದು, ಅಥವಾ ನಮ್ಮದು ಒಂದು ಪಾರ್ಟಿ ಸಾಂಗ್ ಇರ್ಬೋದು, ಅಥವಾ ಮೊನ್ನೆ ಬಿಟ್ಟಂತಹ ಅವರು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದಂತಹ ಮನಾಲಿ ಸಾಂಗ್ ಇರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ. ಅಲ್ಲಿ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಥರ ಹಾರರ್ ಕಾಮಿಡಿ ಸಿನಿಮಾಗಳು ಮಜಾ ಇರ್ತವೆ ಸಿನಿಮಾಗಳು. ಯಾಕಂತಂದರೆ ಅಲ್ಲಿ ಏನೋ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಅಂದ್ಕೊಳ್ಳೋದಕ್ಕಿಂತ ಏನೋ ಬೇರೆ ಏನೋ ಆಗುತ್ತೆ, ಅದು ಆ ಥರದ್ದು ಮಜಾ ಕೊಡುತ್ತೆ. ಫಸ್ಟ್ ಟೈಮ್ ನೋಡ್ಬೇಕು, ಸೆಕೆಂಡ್ ಟೈಮ್ ನೋಡ್ಬೇಕು, ಇನ್ನೊಬ್ಬರು ಕರ್ಕೊಂಡು ಹೋಗಿರ್ತೀವಿ, ಈಗ ನೋಡಿ ಈಗ ನೋಡಿ ಬರುತ್ತೆ ನೋಡಿ ಈಗ ಬರುತ್ತೆ ನೋಡೋ ದೇವ ಅಂತ ಈ ಥರದ್ದೆಲ್ಲ. ಸೊ ಆ ಥರದ್ದೊಂದು ಸಿನಿಮಾ ಇದು. ಸೊ ಕಂಪ್ಲೀಟ್ ಮಜಾ ಮಾಡೋಂಥ ಸಿನಿಮಾ. ತಿಳಿಸಿ. ಇಲ್ಲ ಅದೇ ಹಾರರ್ ಕಾಮಿಡಿ ನಾನು ಮೊದಲನೇ ಸಲ ಈ ಥರದ ಒಂದು ಸಬ್ಜೆಕ್ಟಲ್ಲಿ ಆ್ಯಕ್ಟ್ ಮಾಡ್ತಿರೋದು. ಅದು ಖುಷಿ. ಯಾಕೆ ಈ ಸಿನಿಮಾ ನೋಡ್ಬೇಕಾದ್ರೆ ಏನಿಸುತ್ತೆ ಅಂದರೆ ಡೌಟ್ ಶುರು ಆಗುತ್ತೆ. ಒಬ್ಬರ ಮೇಲೆ ಈಗ ಪೂರ್ಣವರ ದೆವ್ವ, ಇವರ ನಾನಾ, ಇವರ ಸತೀಶ್ ಅವರ, ಇಲ್ಲ ರಚಿತಾರಾಮ್ ಅವರ, ಇಲ್ಲ ಅದಿತಿದವರ, ಯಾರು ಅನ್ನೋದೇ ಕನ್ಫ್ಯೂಸ್ ಆಗೋದು. ನೋಡ್ತಾ 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 ಪಕ್ಕದಲ್ಲಿ ಕೂತಿರೋನು ಒಂದ್ಸಲ ನೋಡಬೇಕು ಅನಿಸುತ್ತೆ. ಇವನೇ ಕೂತವನೇ ಇಲ್ಲ ಅಂದರೆ ದೆವ್ವ ಕೂತೈತೆ ಪೆಕ್ಸಿ ಥಿಯೇಟ್ರಲ್ಲಿ ಅಂತ. ಸೊ ಅಷ್ಟು ನೀಟಾಗಿ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಜೊತೆಗೆ ಒಂದು ನಿಜವಾದ ಸ್ನೇಹದ ಬಗ್ಗೆ ಆಗಿರ್ಬೋದು, ತಾಯಿ ಪ್ರೀತಿ ಬಗ್ಗೆ ಆಗಿರ್ಬೋದು, ಲವ್, ಎಲ್ಲ ವಿಷಯಗಳು ಕೂಡ ಅಡಕವಾಗಿರುವಂಥ ಒಂದು ಸಿನಿಮಾ. ಟೋಟಲ್ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದೇ ಈ ಸಿನಿಮಾದ ಉದ್ದೇಶ. ಅದು ನಿಮ್ಗೆ ನಿಜವಾಗ್ಲೂ ಅದು ಸಿಕ್ಕುತ್ತೆ. ಕರೆಕ್ಟ್. 27ನೇ ತಾರೀಕು ನಮ್ಮ ಟ್ರೈಲರ್ ರಿಲೀಸ್ ಇದೆ. 5ನೇ ತಾರೀಕು ಏಪ್ರಿಲ್ 5ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ. ಮ್ಯಾಟ್ನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ. ಸೂಪರ್. ಸಿನಿಮಾ 5ನೇ ತಾರೀಕು ರಿಲೀಸ್ ಆಗ್ತದೆ. ಯಾವುದು? ಮ್ಯಾಟ್ನಿ ಸಿನಿಮಾ 5ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಬಂದು ನೋಡಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಂದರೆ ಓವರಾಲ್ ಸಿನಿಮಾನೇ ಒಂದೊಂದು ಕಾಮಿಡಿ ಸಿನಿಮಾ. ನಾನು ಇಲ್ಲಿ ತನಕ ಮಾಡಿರೋ ಸಣ್ಣ ಪುಟ್ಟ ಪಾತ್ರಗಳಲ್ಲೆಲ್ಲ ಸೀರಿಯಸ್ ರೋಲ್ಸೇ ಮಾಡ್ತಾ ಬಂದಿರೋದು ನಾನು. ಈ ಸಬ್ಜೆಕ್ಟ್ ಬಗ್ಗೆ ಮನೋಹರ್ ಅವ್ರು ನನಗೆ ಹೇಳಿದಾಗ ನನ್ಗೆ ಮೊದಲು ಆರ್ಟಿಸ್ಟ್ಗಳು ಯಾರ್ಯಾರು ಅಂತ ಗೊತ್ತಾದ್ಮೇಲೆ ಅಂದ್ರೆ ಭಯನೇ ಆಯಿತು. ಯಾಕಂದರೆ ಎಷ್ಟು ಇವರಲ್ಲಿ ಹೇಗಿದೆ ಅಂದರೆ ಅವ್ರು ಮಾತಾಡಿದ್ರೆ ನಗು ಬರುತ್ತೆ ಆ ಥರ. ಅಲ್ಲ, ಸ್ಪಾಂಟೇನಿಟಿ ನೋಡೋಕ್ಕೆ ಅಷ್ಟು ನಗು ಬರುತ್ತೆ, ಮಾತಾಡೋದು ಜಾಸ್ತಿ ನಗು ಅಂತೀವ ನಾವು. ಸೊ ಈ ಥರ ಇಷ್ಟು ಒಳ್ಳೆ ಆರ್ಟಿಸ್ಟ್ಗಳ ಮಧ್ಯೆ ಮಾಡ್ಬೋದಾ, ಹೇಗೆ ನಾವು ಫಿಟ್ ಆಗ್ತೀವ ಅನ್ನೋದೇ ಒಂದು ಭಯ ಇತ್ತು. ಮನೋಹರ್ ಅವರು ಆ್ಯಕ್ಚುಲಿ ಕೂತ್ಕೊಂಡು ಇಡೀ ಕತೆ ಸ್ಕ್ರಿಪ್ಟ್ ಎಲ್ಲ ಹೇಳಿದಾಗ ವಾಟ್ ಐ ಫೆಲ್ಟ್ ಇಸ್, ಇಲ್ಲ ಸ್ಕ್ರಿಪ್ಟಲ್ಲೇ ಫನ್ ಇದೆ ತುಂಬ. ಇಟ್ಸ್ ಲೈಕ್ ಒಬ್ರು ಫೋರ್ಸ್ದಾಗ ಏನು ಮಾಡೋದು ಬೇಕಾಗಿಲ್ಲ, ಏನಿದೆ ಪಾತ್ರ ಪ್ಲೇ ಮಾಡಿದ್ರೆ ಸಾಕು. ಆ ಪಾತ್ರದಲ್ಲ ಸಂದರ್ಭಗಳ ತಕ್ಕಂಗೆ ಅದು ಕಾಮಿಡಿ ಆಗ್ತಾ ಹೋಗುತ್ತೆ ಸಿನಿಮಾ. ಆಮೇಲೆ ನಾನು ಬಂದಾಗಲೂ ಇನಿಷಿಯಲಿ ತುಂಬ ಭಯದಿಂದನೇ ಬಂದೆ. ಬಟ್ ಏನಂದರೆ ಎಷ್ಟು ಒಳ್ಳೆ ಟೀಮ್ ಇವರು ಅಂತಂದರೆ ಒಂಥರ ಫ್ರೆಂಡ್ಸು ಬ್ರದರ್ಸು ಹೇಗೆ ಸಿಕ್ಕಿದ್ರು. ಆ ಒಂದು ಜರ್ನಿನೇ ಭಾಳ ಚೆನ್ನಾಗಿತ್ತು. ತುಂಬ ಕಾನ್ಫಿಡೆನ್ಸ್ ಕೊಟ್ಟರು.
ಇಲ್ಲ ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ. ಇವತ್ತಿಗೂ ಕೂಡ ಇನ್ಫ್ಯಾಕ್ಟ್ ಡಬ್ಬಿಂಗೂ ಭಾಳ ಎದುರುಬಿಟ್ಟಿದ್ದೆ ನಾನು ಡಬ್ಬಿಂಗ್ ಮಾಡೋದಕ್ಕೆ. ಮಾಡೋಕ್ಕೆ ಹೋದಾಗ ಗೊತ್ತಾಗ್ತಾ ಇರಲಿಲ್ಲ ಟೆಕ್ನಿಕಲ್. ಯಾಕಂದರೆ ನಾವು ಮಾಡೋ ಸಿನಿಮಾಗಳಲ್ಲಿ ಡೈಲಾಗ್ಗಳೇ ಕಮ್ಮಿ, ತೀರಾ ಬಂದು ಒಂದು ನಿಮಿಷದಲ್ಲಿ ಬಂದು ಹೋಗೋಂಥ ಪಾತ್ರಗಳೇ ಜಾಸ್ತಿ ಇರ್ತಿತ್ತು. ಇಲ್ಲ ಸೀರಿಯಲ್ಸ್ ಮಾಡಿದಾಗ ಎಲ್ಲ ಡೈರೆಕ್ಟ್ ಲೈವ್ ರೆಕಾರ್ಡಿಂಗ್ ಇರ್ತಿತ್ತು. ಡಬ್ಬಿಂಗ್ ಅನ್ನೋ ಕಾನ್ಸೆಪ್ಟ್ ನನಗೆ ಅಷ್ಟು ಗೊತ್ತಿರಲಿಲ್ಲ. ಅವಾಗಿನ ಬಗ್ಗೆ ಶಿವರಾಜ್ ಕೇರ್ಪೇಟ್ ಅವರು ಬಂದು ಒಂದಿನ ಸ್ಟ್ರಕ್ ಆದಾಗಲೂ ಬಂದು ತುಂಬ ಹೆಲ್ಪ್ ಮಾಡಿ, ಅಂದರೆ ತೀರಾ ಸಪೋರ್ಟ್ ಮಾಡಿದಂಥ ಟೀಮು. ಆಮೇಲೆ ಹೊಸಬ್ರು ಬಂದರು ಅಂತ ನಾವು ಯಾರೋ ರ್ಯಾಂಡಮ್ ಇದು ಅಂತ ನಾವು ಹೊರಗೆ ಬಿಡಲೇ ಇಲ್ಲ. ಯಾವತ್ತಿದ್ರು ಸತೀಶ್ ಅವರು ದಿನ ಅವ್ರ ಜೊತೆನೇ ಊಟ ಮಾಡಿರೋದು, ಅವ್ರ ಕ್ಯಾರವಾನು ಅಥವಾ ಅವ್ರ ರೂಮಲ್ಲಿದೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವೇ ಕಸಿನ್ಸು ಬ್ರದರ್ಸು ಫ್ಯಾಮಿಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿತ್ತು. ಸಿನಿಮಾ ಮುಗಿದ್ಮೇಲೆ ಈಗಲೂ ಕೂಡ ಮಿಸ್ ಮಾಡ್ತೀನಿ ನಾನು. ಆವಾಗಾದರೆ ಫ್ರೀಕ್ವೆಂಟಾಗಿ ಸಿಗ್ತಾಯಿದ್ದೆ. ಒಂದು 2 years 3 years ನಾವೇನು ಸಿನಿಮಾ ಶೂಟ್ ಮಾಡಿದ್ದೀವಿ, ಆ 3 ವರ್ಷ ನಾವು ಫ್ರೀಕ್ವೆಂಟಾಗಿ ಮೀಟ್ ಮಾಡಿ ಇದೊಂದು ಹಳೆಯ ಸಂಬಂಧ ಥರ ಒಂದು ಬಾಂಡಿಂಗ್ ಇದೆ. ಆಮೇಲೆ ಸಿನಿಮಾ ಬಗ್ಗೆ ಬಂದರೆ ಇಟ್ಸ್ ಅನ್ ಅಮೇಝಿಂಗ್ ಫಿಲ್ಮ್, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಸಮೇತ ಕರ್ಕೊಂಡೋಗಿ ಮಕ್ಕಳು ಎಲ್ಲರೂ ತುಂಬ ಎಂಜಾಯ್ ಮಾಡೋಂಥ ಸಿನಿಮಾ. ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಕೋವಿಡ್ ಟೈಮಿಂದ ಕೂಡ ಭಾಳ ಕಷ್ಟಪಟ್ಟು ಪ್ರೊಡ್ಯೂಸರ್ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೊ ವಿ ಹ್ಯಾಡ್ ಅನ್ ಅಮೇಝಿಂಗ್ ಟೈಮ್, ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನೀವು ಕೂಡ ಸಿನಿಮಾನ ಅಷ್ಟೇ ಎಂಜಾಯ್ ಮಾಡ್ತೀರಾ. ಪ್ಲೀಸ್ ಕಮ್ ಅಂಡ್ ವಾಚ್ ದ ಫಿಲ್ಮ್ ಆನ್ April 5th. ಎಷ್ಟೊತ್ತು ಮಾತಾಡ್ಬಿಟ್ರು. ನೋಡ್ತಾನೆ ಇದೀವಿ, ಕೇಳ್ತಾನೆ. ಅವಾಗಿಂದ ಮೂಗ ಅಂದ್ರೆ ಮಾಡ್ತಿದ್ದಾರೆ. ಮೂಗನ ಸೀಡು ಕೊಟ್ಟಿದ್ದೀವಿ. ಅಲ್ಲ, ಎಲ್ಲ ನೆನಪು ಕೊನೆಗೆ ಹೇಳ್ಬೇಕಿತ್ತು, ಎಲ್ಲರೂ ನೋಡ್ಬಿಟ್ಟು ಹೆಂಗೆ. ನನಗಂತೂ ಒಳ್ಳೆ ಊಟ, ಒಳ್ಳೆ ತಿಂಡಿ, ಒಳ್ಳೆ ನಿದ್ದೆ. ಅವಾಗ ಶೂಟಿಂಗ್ ಕರೆಸ್ಬಿಟ್ಟು ನಿಮ್ಗೆ ಸ್ಟಾರ್ಟ್ ಇದೆ ಸರ್ ಅಂದರು, ಮಜಾ ಮಾಡ್ತಿದ್ದೆ. ಆಮೇಲೆ 4 ಜನ ಕಂಪ್ನಿಗೆ ಇದ್ದು ಸಂಜೆ ಹೊತ್ತು ಕಡ್ಲೆಪುರಿ ಖಾರ ಟೀ ಒಳ್ಳೆ ಕಾಮಿಡಿ ಮಾಡ್ಕೊಂಡು ಆರಾಮಾಗೆ ಖುಷಿಯಾಗಿ ಮಾಡಿದಂಥ ಸಿನಿಮಾ. ಅಷ್ಟೇ ಖುಷಿಯಾಗಿ ನಿಮ್ಮನ್ನು ನಗಿಸಿ ಎಂಜಾಯ್ ಮಾಡುತ್ತೆ. ನಿಮಗೂ ಆ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ಸಿನಿಮಾ. ನಾವು ಡೈರೆಕ್ಷನ್ ಆಗೋದು ಅದಿತಿ ರಚಿತಾರಾಮ್, ನನ್ನ ಕಾಂಬಿನೇಷನ್ ಅಯೋಗ್ಯ ಆದಮೇಲೆ ಮಾತಾಡ್ತಾ ಇದ್ದೀವಿ. ಪೂರ್ಣಚಂದ್ರ ಅವರ ಮ್ಯೂಸಿಕ್ಕು ಲೂಸಿಯಾ, ರಾಕೆಟು, ಚಂಬಲ್ಲು, ಅದಾದ್ಮೇಲೆ 4ನೇ ಸಿನಿಮಾ ಪೂರ್ಣಂದು. ಸಂಜೆ ಮೇಲೆ ಸುಮ್ಮನೆ ಹಾಗೆ ಫೋನು ಮಾಡಲ ನಿಂಗೆ ಈ ಹಾಡು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಮತ್ತು ನಮ್ಮೆಲ್ಲರ ಬಾರ 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 ಬಾರು ಬರುವಾಗ ಬಾಟಲ್ ತಾರು ಹಾಡು ಈಗ ದಿನಗಳಲ್ಲಿ ಯೂಟ್ಯೂಬಲ್ಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ನಮ್ಮ ಟ್ರೈಲರ್ನ ಲಾಂಚ್ ಮಾಡೋದಕ್ಕೆ ಬರ್ತಾ ಇದ್ದಾರೆ 27ನೇ ತಾರೀಕು. ಅವರಿಗೆ ಸ್ಪೆಷಲಿ ನಮ್ಮ ತಂಡದಿಂದ ಥ್ಯಾಂಕ್ ಯು ಸೊ ಮಚ್. 5ನೇ ತಾರೀಕು ಮ್ಯಾಟ್ನಿ ಬಿಡುಗಡೆ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ. ನಮ್ಮ ಇವತ್ತಿಗೂ ನಾವೆಲ್ಲರೂ ಹೊಸಬ್ರೆ, ಹೊಸ ತಂಡ ಅಂತಲೇ ಅಂದ್ಕೊಳ್ಳೋದು ನಾವು, ನಮ್ಮ ಇಡೀ ಟೀಮು. ನಿಮ್ಮೆಲ್ಲರ ಮನೆಯಲ್ಲಿ ಬನ್ನಿ. ನಿಮ್ಮನ್ನು ಇಷ್ಟು ವರ್ಷ ಹೇಗೆ ಜರ್ನಿನಲ್ಲಿ ನಗಿಸಿದ್ದೀವೋ, ಇಷ್ಟು ವರ್ಷ ಹೇಗೆ ಎಮೋಷ್ನಲ್ ಆಗಿ ಭಾವುಕರಾಗಿ ಕಳಿಸಿದ್ದೀವೋ, ಇಷ್ಟು ವರ್ಷ ಹೇಗೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀವೋ, ಅದೇ ಥರ ನಂಬುವಂಥ ಸಿನಿಮಾ ಮ್ಯಾಟ್ನಿ. ಥ್ಯಾಂಕ್ ಯು.